मुत्तू जी, ये मंदिर बहुत पुरानी लगता है ना? ಹಾ, ಇಲ್ಲಿನ ಒಂದೊಂದ್ ಕಲ್ಲಲ್ಲೂ ಪುರಾತನ ಕಥೆಗಳಿದೆ. ये जगह बहुत सुंदर है। आपको तो सब कुछ पता है ना मुत्तू जी? ಹಮಾರ ಊರು, ಹಮಾರ ದೇವಸ್ಥಾನ ನಮ್ಗೆಲ್ಲ ಗೊತ್ತಿರ್ಲೇಬೇಕಲ್ವಾ? ಮಾವ ಮಾವ, ನಿನ್ನ ಹತ್ರ ನಾನೇನೋ ಕೇಳಲ್ಲ. ಕೇಳು ಭಾರತಿ. ನಿನಗೆ ನಾನು ಇಷ್ಟನಾ? ನನ್ನ ಪಕ್ಕದಲ್ಲಿ ಕೂರೋ ಹುಡುಗಿ ನಾನೇ ಆಗಿರ್ಬೇಕು ಅಂತ ಅನ್ಸುತ್ತೆ. ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾವ ಹುಡುಗನ್ನು ನೋಡೋದಕ್ಕೂ ಇಷ್ಟ ಇಲ್ಲ. ಹೇಗಿದ್ಯಾ ಭಾರತಿ? ಚೆನ್ನಾಗಿದ್ದೀನಿ ಮಾವ, ನೀನು? जानते हैं? ಹಾ, ಮೇರಾ ಅತ್ತೆ ಮಗಳು. ಈಗ ತಾನೇ ಶಾದಿ ಆಗಿದೆ ಅವಳಿಗೆ, ಭಾರತಿ ಅಂತ. ನಮಸ್ಕಾರ. ಭಾರತಿ, ನೀನೇನಿಲ್ಲಿ? ನಮ್ಮ ಮನೆಯವರು ಮದುವೆ ಆದ್ರೆ ಈ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ರು, ಅದಕ್ಕೆ ಬಂದಿದ್ದೀವಿ. ಏನ್ ಸರ್ ನೀವಿಲ್ಲಿ? ನಾವು ಪಿಕ್ನಿಕ್ ಬಂದಿದ್ವಿ. ಮಾವ, ಇವ್ರು ಯಾರು? ನಾನ್ ಕೆಲ್ಸ ಮಾಡೋ ಸೈಟ್ ಅಲ್ಲಿ ಅಮಿತ್ ಇಲ್ವಾ, ಮಹಿಮಾ ಅಂತ. ಪಿಕ್ನಿಕ್ ಬಂದಿದ್ದೀರಾ? ನಾನು, ಮಹಿ, ಅಪ್ಪ, ಚಂದನ, ಹರಿ ಎಲ್ರು ಬಂದಿದೀವಿ. ಮತ್ತೆ ಅವ್ರು ಯಾರು ಕಾಣಿಸ್ತಾ ಇಲ್ಲ? ಅವರು ನೀರ್ ಹತ್ರ ಆಟ ಆಡ್ತಾ ಇದಾರೆ. ಏನ್ ಬೇಗ ಮದ್ವೆ ಆಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳಕ್ ಬಂಗ? ಏ ನೈ ನೈ, ಇಲ್ಲ ಇಲ್ಲ. ಏನ್ ಮಾವ, ಹಿಂದಿ ಎಲ್ಲ ಮಾತಾಡ್ತಿದ್ಯಾ? ಅದು ಇವ್ರು ನಂಗೆ ಹಿಂದಿ ಕಲ್ಸ್ಕೊಡ್ತಾ ಇದಾರೆ, ಹಾಗೆ ಬಾಯಲ್ಲಿ ಬಂದ್ಬಿಡ್ತು. ಇಲ್ಲ, ಇವರು ರಾಜಸ್ಥಾನಿಂದ ಬಂದಿದ್ದಾರೆ. ಕನ್ನಡ ನಿಧಾನವಾಗಿ ಕಲಿತಾ ಇದಾರೆ, ನಾನೇ ಕಲಿಸ್ತಾ ಇದ್ದೀನಿ. हमारा मुत्तू जी बहुत अच्छा आदमी है, अब भगवान से प्रार्थना कीजिए उन्हें अच्छा लड़की मिलने के लिए. हाँ जरूर, भगवान मुत्तू जी को जल्दी एक अच्छी लड़की से मिलाएंगे. वो लड़की सच में बहुत किस्मत वाली होगी. ಗೊತ್ತಾಯ್ತಾ ಭಾರತಿ? ಮುತ್ತು ಅವ್ರನ್ನ ಮದ್ವೆ ಆಗೋ ಹುಡುಗಿ ತುಂಬಾ ಅದೃಷ್ಟವಂತೆ ಅಂತ ಹೇಳ್ತಿದ್ದಾರೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಮದಯಸ್ಯಂ सतीश. ಯಸ್ಯಂ क्या मुत्तू जी? ನಾಮ್, ಹೆಸರು ನಾಮ್. ओ नाम मुत्तू. ಸತೀಶ್ ನಾಮ ನಕ್ಷತ್ರೆ ಜನ್ಮ ನಕ್ಷತ್ರೆ ಗೋತ್ರೋದ್ಭವಸ್ಯಂ ಮುತ್ತು ನಾಮ ನಕ್ಷತ್ರೆ ಜನ್ಮ ನಕ್ಷತ್ರೆ ಗೋತ್ರೋದ್ಭವಸ್ಯಂ. ठीक है ना मुत्तू जी? ಕಲ್ಯಾಣ ಪ್ರಾಪ್ತಿರಸ್ತು. ಭಾರತಿ, ನಮ್ಮ ಮನೆಯವರೆಲ್ಲ ಆ ಕಡೆ ಇದಾರೆ, ಅಲ್ಲಿ ಹೋಗೋಣ ಬಾ. ಬನ್ನಿ. ಅಣ್ಣ ಅಣ್ಣ ಅಣ್ಣ, ಏನಾಯ್ತಣ್ಣ? ಅದ್ಗೆ ಏನಾಯ್ತು ಅಣ್ಣಂಗೆ? ಅದು ಗೇಮ್ ಆಡಕ್ಕಂತ ಹೋಗಿದ್ವಿ, ಹೀಗಂತು. ಅಯ್ಯೋ ಅಣ್ಣ ಅಣ್ಣ, ಈಗ ಏನಾಯ್ತು? ಅದ್ಗೆ ಅಣ್ಣನ ಯಾಕದ್ಗೆ ನೀರಲ್ಲಿ ಮುಳುಗಾಕ್ ಬಿಟ್ರಿ? ನನ್ನ ಹತ್ರ ಸ್ವಿಮ್ಮಿಂಗ್ ಬರುತ್ತೆ ಅಂತ ಹೇಳಿದ್ರು. ಸ್ವಿಮ್ಮಿಂಗ? ಅವನಿಗೆ ನೀರ್ ಹತ್ರ ಹೋದ್ರೇನೆ ಭಯ ಆಗುತ್ತೆ ಅದ್ಗೆ. ಅದ್ಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಣ್ಣ. ಚಂದ, ಏನಾಯ್ತಮ್ಮ? ಏನಾಯ್ತು ನನ್ಗೆ? ಹರಿ ನೀರ್ ಕುಡ್ಬಿಟ್ಟಿದ್ದಾರೆ ಅಂಕಲ್. ಅಯ್ಯಯ್ಯ, ಮನೆಯಿಂದ ಅಷ್ಟೊಂದ್ ಬಾಟಲ್ ನೀರ್ ತಂದಿದ್ದ, ಅದು ಸಾಕತ್ತೆ ಈ ನೀರ್ ಕುಡಿದ್ಬಿಟ್ಟ ಅವನು. ಯೋ ಅಣ್ಣ, ನದಿಲ್ ಬಿದ್ದು ನೀರ್ ಕುಡ್ದಿದ್ದು. ಅಯ್ಯ, ಬಂಗಾರದಂತ ಹೆಂಡತಿ ಬಿಟ್ಬಿಟ್ಟು ನದಿಗೆ ಹಾರಕ್ ಹೋಗಿದ್ನ. ಯಾವ ಕರ್ಮನ ಈ ನನ್ ಮಗಂದು? ಅಂಕಲ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವಾಗ ಹೇಗಿದಾನಮ್ಮ? ಆಲ್ಮೋಸ್ಟ್ ನೀರೆಲ್ಲ ತೆಗ್ದಿದ್ದೀನಿ, ಇವಾಗ CPR ಮಾಡ್ಬೇಕು. CPR? ಅದ್ಗೆ ಅಣ್ಣ ನೀರ್ ಜಾಸ್ತಿ ಕುಡ್ದಿದ್ದೇನೆ ಅನ್ಸುತ್ತಲ್ವಾ? ಹೌದು ಮೈ, ಇನ್ನೂ ನೀರಿದೆ, CPR ಮಾಡ್ಲೇಬೇಕು. ಈಗ ತಾನೇ ಉಸಿರಾಡ್ದೆ ಒದ್ದಾಡ್ತಿದ್ದೆ, ಈಗ ನೋಡಿದ್ರೆ ಅಯ್ಯಯ್ಯೋ ಅಂತ ಕಿರ್ಚಾಡ್ತಿದ್ಯಲ್ಲೋ. ಇದೊಂದು CPR PPR ಕೊಟ್ಬಿಟ್ರೆ 100 ಜನ ಉಡ್ಸಂಗೆ ನಾನು. ಇರೋ ಮುಗಿಸ್ಬಿಡ್ತೀನಿ. ಕೆಲಸ ಇಲ್ಲ, ಯಾಕೆ ಎಲ್ಲ ಕಡೆ ಬಂದು ಸಾಯ್ತಾರ ಜೀವ ತಿನ್ನಕ್ಕೆ? ಅಂಕಲ್ ಮೇಲೆ ಏನಕ್ಕೆ ಕೂಗ್ತಿದ್ದೀರಾ? ಅಂಕಲ್ ನಿಮ್ಗೆ ಹೆಲ್ಪ್ ಮಾಡಕ್ಕೆ ಅಂತ ಬಂದಿದ್ದು. ಇವನಲ್ಲಿ ಸಾರಿಗ್ಬೇಕು, ಇವ್ CPR ಮಾಡಿದ್ರೆ ಯಾರು ಬದುಕ್ತಾರೆ? 1972 ನಲ್ಲಿ ಗಂಗಾ ನದಿಯಲ್ಲಿ 10 ಜನ ನೀರು ಬಿದ್ದಿದ್ದು, ಎಲ್ಲಾರು ಎತ್ಕೊಂಡ್ಬಂದು ಈ CPR PPR ಮಾಡಿ ಉಡ್ಸದ್ನಲ್ಲ ನಾನು. ನನ್ಗೆ ಯಾರು ಗೊತ್ತಿಲ್ಲದೆ ಮಾತಾಡ್ತೀಯ ನೀನು? ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ನಾನೇ ನೀನ್ ನದಿಗೆ ತಳ್ಬಿಡ್ತೀನಿ. ರೆಡಿ ಸನ್, ಜೀವ ಉಡ್ಸಕ್ ಬಂದ್ರೆ ನನ್ನನ್ನೇ ನೀರಿಗೆ ತಳ್ತೀನಿ ಅಂತೀಯ? ನಿನ್ ಜೀವ ಭಿಕ್ಷೆ ಯಾವ ನಾಯಿಗ್ ಬೇಕಾ? ಅಯ್ಯೋ ನನ್ ಮಗನ, ನಿನ್ನಂತವ್ನ್ಗೆ ಉಸಿರು ಕೊಡಕ್ ಬಂದೆ ನೋಡು. ನನ್ ಎಕಡೆ ತಗೊಂಡು ನಾನು ಹೊಡ್ಕೋಬೇಕು. ನಂದು ಇದೆ, ಕೊಡ್ತೀನಿ ನೋಡ್ಕೋ. ಹರಿ, ಏನಾಗಿದೆ ನಿಮ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇವನ್ ಯಾಕ್ರೆ ಕರ್ಕೊಂಡ್ ಬಂದ್ರೆ? ಇವ್ನ್ ಬಂದಾಗಿಂದ ಯಾವ್ದಾದ್ರು ಒಂದ್ ಕೆಲ್ಸ ಒಳ್ಳೇದ್ ಮಾಡಿದಾವ?
ತೊಂದ್ರೆ ಕೊಟ್ಟಾಗ ಇಲ್ಲಿ ಬಂದು ನಮ್ಮ ಮನೇಲೆ ಬಿಟ್ಟು ಬರ್ಬೇಕು ತಾನೆ. ಲೇ ನನ್ನ ಕೆಪಾಕಿಟಿ ಗೊತ್ತಿಲ್ದೆ ಮಾತಾಡ್ತಿದ್ಯಾ ನೀನು? ಪಿತ್ತಲ್ ಗಿಡನ ಕಾಲ ಹಾಕಿ ಹೊಸಕಾಗ್ತಿದ್ಯಾ? ಇವತ್ತಲ್ಲ ನಾಳೆ ನಿಮ್ಗೆಲ್ಲ ನಾನ್ ಏನು ಅಂತ ಗೊತ್ತಾಗುತ್ತೆ ಕಣ. ಹೌದೌದು, ಯುದ್ಧ ಮಾಡಿ ಸಾವಿರಾರು ಜನ ಉಳಿಸಿದ್ಯಾ ನೋಡು. ಅಂದ್ರೆ ಇಲ್ಲೇನ್ ಕೋತಿ ಕುಣಿತಾ ಇದ್ದ? ಹೋಗ್ರಮ್ಮ ನಡಿ. ನಡಿಯ ಅದ್ಕೆ ಅಣ್ಣ ಎದಳಿ, ನೀವಿಬ್ರು ಮೊದ್ಲು ಬಟ್ಟೆ ಚೇಂಜ್ ಮಾಡಿ, ಇಲ್ಲ ನೆಗಡಿ ಆಗುತ್ತೆ. ಎದಳಣ್ಣ, ಬಾ ಬನ್ನಿ ಅದಕ್ಕೆ. ನನ್ಗೆ ತಲೆ ಎಲ್ಲ ಮಾತಾಡ್ತಾನೆ. ಏನಪ್ಪ ಆಯ್ತು? ಹೋಗಿ ನಿನ್ ತಮ್ಮನ್ ಕೇಳು, ನನ್ನ ಏನ್ ಕೇಳ್ತೀಯ? ಅಪ್ಪ ನೀನ್ ಎಲ್ಗ್ ಹೋಗ್ತಿದ್ಯಾ? ನಾನ್ ಎಲ್ಲಾದ್ರೂ ಹಾಳಾಗ್ ಹೋಗ್ತೀನಿ, ನಿನ್ಗೇನು? ಇಲ್ಲಿ ಬಂದಿದ್ದಾರೆ. ಮಾವ ದೇವಸ್ಥಾನಕ್ ಬಂದಿದ್ವಿ. ಮೊದ್ಲು ನೀನು ಗಂಡನ್ ಜೊತೆ ದುಬೈಗೆ ಹೋಗು, ಜಾಸ್ತಿ ದಿನ ಈ ಊರಲ್ಲಿ ಇರ್ಬೇಡ. ಅಪ್ಪ ಅಪ್ಪ ಸುಮ್ ಕೋಪದಲ್ಲಿದ್ದಾರೆ. ಅವ್ರು ಸ್ವಲ್ಪ ಹಾಗೆ, ನೀವೇನ್ ಬೇಜಾರು ಮಾಡ್ಕೋಬಹುದು. ನೀವು ಯಾಕೆ ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದೀರಾ? ಅಣ್ಣ ಹರಿಯಣ್ಣ ಅವಾಗ್ಲೇ ಮುಳುಗೋಗ್ತಾ ಇದ್ದ ಅಣ್ಣ. ಅತ್ತಿಗೆ ಹತ್ರ ಚಾಲೆಂಜ್ ಮಾಡಿದ್ದ, ಯಾರು ಉಸಿರು ಕಟ್ಟಿ ಜಾಸ್ತಿ ನೀರೊಳಗಿರ್ತಾರೆ ಅಂತ. ಕೊನೆಗ್ ನೋಡಿದ್ರೆ ಅಣ್ಣ ಹಂಗೆ ತೇಲ್ಕೊಂಡ್ ಹೋಗ್ತಾ ಇದ್ದಾನೆ. ಆಮೇಲೆ ಅತ್ತಿಗೆನೆ ಹರಿಯಣ್ಣನ್ ಕಾಪಾಡಿದ್ರು. ಅದೆಲ್ಲ ಏನು ಇಲ್ಲ ಅಣ್ಣ, ನಾನ್ ಸ್ವಲ್ಪ ಹರಿ ನೀನ್ ಯಾಕೋ ನೀರ್ ಗಿಡಿಯಕ್ ಹೋದೆ? ಮೊದ್ಲೇ ಮಂಡಿವರೆಗೂ ನೀರ್ ಬಂದ್ರೆ ಹೆದರ್ಕೋತೀನಿ ನೀನು. ಈ ಸಾಹಸ ಎಲ್ಲ ಬೇಕಿತ್ತ ನಿಂಗೆ? ಸ್ವಲ್ಪ ಸುಮ್ಮನೆ ಇರ್ತ್ಯಾ? ಏನಪ್ಪ? ಅಲ್ಲ, ನನ್ನ ಹತ್ರ ಸ್ವಿಮ್ಮಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿದ್ರು. ಹಾಗಾದ್ರೆ ಅದೆಲ್ಲ ಸುಳ್ಳ? ಹರಿ, ಎಲ್ಲ ವಿಷಯದಲ್ಲೂ ಹುಡುಗಾಟ ಒಳ್ಳೇದಲ್ಲ. ನೋಡಿದ್ಯಾ, ನಿನ್ ಸುಳ್ಳಿಂದ ನಿನ್ ಜೀವಕ್ಕೆ ಅಪಾಯ ಆಗ್ತಿತ್ತು. ನೀವ್ ಯಾವಾಗ ಬಂದ್ರಿ? ನಾನು ನಮ್ಮನೆಯವರು ದೇವಸ್ಥಾನಕ್ಕೆ ಹರಕೆ ತೀರ್ಸಕ್ ಬಂದಿದ್ವಿ ಚಂದನ. ಅಲ್ಲೇ ಮಾವ ಸಿಕ್ತ. ಹೇಗಿದ್ದೀರಾ? ಚೆನ್ನಾಗಿದ್ವಿ. ಆಮೇಲೆ ಇಬ್ರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬನ್ನಿ, ಆಯ್ತಾ? ಹೊಸ್ದಾಗ್ ಮದ್ವೆ ಆಗಿರೋರು ಏನ್ರಪ್ಪ? ಯಾಕಮ್ಮ? ನಾವೀಗಷ್ಟೇ ಕಾವೇರಿ ನದಿಗೆ ಪೂಜೆ ಮಾಡಿದೀವಪ್ಪ. ಅದ್ರ ಫಲಾರ್ಥವಾಗಿ 3 ಜನಕ್ಕೆ ಅರ್ಶಿನ ಕುಂಕುಮ ಕೊಡ್ಬೇಕು. ಇದು ಇಲ್ಲಿನ ಸಂಪ್ರದಾಯ. ಆಗ ಮಾಡಿದ್ರೆ ಗಂಡ ಹೆಂಡತಿ 100 ಕಾಲ ಸುಖವಾಗಿ ಬಾಳ್ಲಿ ಅಂತ ಕಾವೇರಮ್ಮ ಆಶೀರ್ವಾದ ಮಾಡ್ತಾಳೆ. ಇವ್ರಿಬ್ರು ಹೊಸದಾಗಿ ಮದ್ವೆ ಆಗಿದಾರಮ್ಮ. ಅವ್ರೇನಪ್ಪ? ಹೌದೌದು, ಈಗ ಬರೀ 4 ತಿಂಗಳಾಗಿರೋದಷ್ಟೇ. ಕರಿತಾ ಇದಾರೆ. ಚಂದನ ನಿಂತ್ಕೋ. ಮಾವ ಪಲಾವ್ ತುಂಬಾ ಚೆನ್ನಾಗ್ ಮಾಡಿದ್ಯಾ. ನಾನೆಲ್ಲ ಭಾರತಿ ಮಾಡಿದ್ದು, ಮಹಿಮಾ. ವಿಚಾರದಲ್ಲಿ ನಾನು ಸುಳ್ಳು ಹೇಳ್ದೆ ಅಂತ ನಿಮಗೆ ಬೇಜಾರಿಲ್ಲ ತಾನೆ? ಮೊದ್ಲು ಚೆನ್ನಾಗಿ ಸ್ವಿಮ್ ಮಾಡ್ತಿದ್ದಾರೆ, ಇವತ್ತು ನೀರು ತಣ್ಣಗಿತ್ತು, ಬಿಸ್ಲಿಗೆ ಬಾಡಿ ಒಂಥರ ಆಗ್ತಿತ್ತು, ಸೆಟ್ ಆಗ್ಲಿಲ್ಲ. ನಾನ್ ಬೇರೆ ಹೆಂಗ್ ಬೈ ನೋಡಿ, ಇಲ್ಲಾಂದಿದ್ರೆ ಚೆನ್ನಾಗಿ ಸ್ವಿಮ್ ಮಾಡ್ತಿದ್ದೆ. ಅಲ್ಲ, ಎಡೋ ಬಿದ್ರು ನಮಸ್ಕಾರ ಮಾಡ್ತಿದ್ದೆ ಅಂತ ಮ್ಯಾನೇಜ್ ಮಾಡ್ತಿರಲ್ಲ, ನಿಮ್ ಟ್ಯಾಲೆಂಟ್ ನ ಮೆಚ್ಲೇಬೇಕು. ಹರಿ, ಇಂಥ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಅದಂಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ನಿಮಗ್ ಸ್ವಿಮ್ಮಿಂಗ್ ಬರುತ್ತೆ ಅಂತ ನನ್ಗೆ ಮುಂಚೆನೆ ಗೊತ್ತಿತ್ತಲ್ಲ. ನನಗೇನಾದ್ರೂ ಆದ್ರೆ ಕಾಪಾಡಕ್ ನೀವ್ ಇರ್ತೀರಾ ಅಂತ ಧೈರ್ಯದಲ್ಲಿ ಆ ಸಾಹಸ ಕೈ ಹಾಕ್ಬಿಟ್ಟೆ. ಊಟಕ್ ಬನ್ನಿ. ಇಲ್ಲ ಅಣ್ಣ, ನೀವು ಊಟ ಮಾಡಿ ನಾವು ಬರ್ತೀವಿ. ನಿಮ್ಗೆ ಆಗ್ತಿದ್ಯಾ? ಇಲ್ಲ, ಈ ಪ್ಲೇಸ್ ನೋಡ್ತಿದ್ರೆ ನನ್ಗೆ ಹಸು ನೆನ್ಪೆ ಆಗ್ತಿಲ್ಲ. ನನಗೂ ಅಷ್ಟೇ. ಅಲ್ಲ, ಅವಾಗ್ಲೇ ಏನೋ ಮೊಬೈಲ್ ಅಲ್ಲಿ ತೋರ್ಸಕ್ಕೆ ಅಂತ ಬಂದ್ರಿ. ಅಂಕಲ್ ಬಂದಿದ ತಕ್ಷಣ ಸುಮ್ನಾಗ್ಬಿಟ್ರಿ. ಏನದು? ಅದಾ, ಒಂದ್ ನಿಮಿಷ ರೀ ತೋರಿಸ್ತೀನಿ. ಈ ಫಸ್ಟ್ ಬ್ಯೂಟಿಫುಲ್ ಪೇರು ಮೇಡ್ ಫಾರ್ ಈಚ್ ಅದರ್ ಅಂತೆಲ್ಲ ಇದೆ. ಹಾಗೆಲ್ಲ ಇದೆಯಾ? ನನ್ ಮೇಲೆ ಡೌಟಾ? ಬೇಕಿದ್ರೆ ನೀವೇ ನೋಡಿ. ಕೇಳೋ ಮೂಡಲಿದ್ದಾಳೆ ಅಂತ ಇವತ್ತೆಲ್ಲ ಬೇಡ ಅಂತ ಹೋಗ್ಬಿಡ್ಲಾ? ಅಪ್ಪ ಎಲ್ಲಿ ಕಾಣಿಸ್ತಿಲ್ಲ? ಇನ್ 1978 ಅಲ್ಲಿ 24 ಚಕ್ರದ ಲಾರಿಲಿ 40 ಟನ್ ಲೋಡ್ ಹಾಕೊಂಡು ಬಿಹಾರ ಉತ್ತರ ಪ್ರದೇಶ ಕಾಡಲ್ಲಿ ಓಡಾಡ್ದವನ್ಗೆ ಇನ್ ನಮ್ಮೂರಲ್ಲಿ ಓಡಾಡೋದ್ ಗೊತ್ತಾಗಲ್ವಾ? ಅಂತ ಕಾಡಿಂದಾನೇ ತಪ್ಪಿಸ್ಕೊಂಡ್ ಬಂದವನು ಇನ್ ಇಲ್ಲಿಗ್ ಬರೋದಕ್ ಗೊತ್ತಾಗಲ್ವಾ? ಸೋಮ್ನಿರನ ನೀನು. ಅಲ್ಲ ಕಣ, ಮೊದ್ಲೇ ಅವರು ಕೋಪದಲ್ಲಿದ್ರು. ಏನೋ ಕೂಗ್ತಾ ಇದಾರೆ, ಬನ್ನಿ ಬನ್ನಿ. ಅಯ್ಯೋ, ಅಲ್ಲಿ ನೋಡಿ, ಅಂಕಲ್ ನ ಯಾಕೋ ಪೊಲೀಸ್ ಹಿಡ್ಕೊಂಡ್ ಬಂದಿದ್ದಾರೆ. ಏನೋ ಎಡವಟ್ ಮಾಡ್ಕೊಂಡ್ ಬಂದಿದ್ದಾನ್ರಿ. ಸ್ವಲ್ಪ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ. ನಾನು ಹೇಳ್ದೆ ಅವ್ನ ಕರ್ಕೊಂಡ್ ಬರೋದ್ ಬೇಡ ಅಂತ. ಬನ್ನಿ, ಅದೇನೋ ತಗೊಂಡ್